ರೀ ಖಾರ ಒಯ್ತಾ ಇದ್ರೆ ಏನೇನೋ ಅನ್ನಿಸ್ತದ್ರಿ ನನಗಂತೂ. ಹಬ್ಬ ಎಂಥ ಜೀವನ ಹೆಂಗೈತಲ್ಲ ಅಂತ ಅನ್ನಿಸ್ತೈತೆ. ನಿಮ್ಮಂತರ್ಗೆಲ್ಲ ನಾನು ಮೋಸ ಮಾಡ್ಬಿಟ್ನಲ್ಲ ಅಂತೇಳ್ಬಿಟ್ಟು ನನಗೂ ಬೇಜಾರೈತೆ ರೀ. ಅದಕ್ಕೆ ಕ್ಷಮಿಸ್ಬಿಡಿ, ನನ್ನ ಹಳೆ ವಿಚಾರಕ್ಕೆಲ್ಲನೂ ಬೇಜಾರು ಮಾಡ್ಕೋಬೇಡಿ ಮೇಲೆ. ಈಗ ಬಿಡು ರಚ್ಚು, ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲೆ ಆರಾಮಾಗಿರೋಣ ಬಿಡು. ರೀ ಆ ಕಿತ್ತೋಗಿರೋ ಮನೆಯಾಳಿ ಅವಳ ಹೆಸರೇನು? ರೋಸು. ಇನ್ನೂ ನೀವು ಮೆಸೇಜು ಕಾಲು ಮಾಡ್ತಾಳ ಏನು? ಏನಾರ ಅವಳೇನಾರ ಮಾಡ್ಬಿಟ್ರೆ ಗಾಳಿ ಗಾಳಿ ಬಿಡಿಸ್ಬಿಡ್ತೀನಿ ಅವಳಿಗಂತೂ. ಅವತ್ತಿನೇ ಸರಿಯಾಗಿ ಗಾಳಿ ಬಿಡಿಸಿದ್ದೀನಿ, ಇನ್ನೊಂದು ಕಿತ ಗಾಳಿ ಬಿಡಿಸ್ಬಿಡ್ತೀನಿ ರೀ ದೇವ್ರನೆಗೂ. ನಾನೇ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಣ್ಣ. ನೋಡಿ ನಿಮ್ಮ ಫೋನು ರಾತ್ರಿ ನಾನೆಲ್ಲ ಚೆಕ್ ಮಾಡಿದೆ ನಾನಂತೂ. ನಿಮ್ಮ ಫೋನಾಗೆ ಏನೂ ಇರಲಿಲ್ಲ, ಅವಳು ಫೋಟಾಗಿಟ್ಟ ಏನೂ. ಓ ಆ ಕೆಲಸ ಬೇರೆ ಮಾಡ್ತೀಯೋ? ಏನೇ ಆಗಲಿ ಗಂಡ ಅಲ್ವೇನ್ರಿ, ಮಾಡಲೇಬೇಕಲ್ವಾ. ನೀವಂತೂ ಭಾಳ ಒಳ್ಳೆಯರು, ನಾನೇ ತಪ್ಪು ತಿಳ್ಕೊಬಿಟ್ಟಿದ್ದೆ ಮೊದಲೆಲ್ಲ. ಆ ಮನೆಯಾಳಿನೇ ಸರಿ ಇಲ್ಲ ರೀ. ಈಗ ಹಳೇದೆಲ್ಲ ಬಿಡು ಅಂತ ಹೇಳಿದ್ನಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ, ಸರಿನಾ? ಆರಾಮಾಗಿ ದೇವ್ರೆ ನೀನೇ ಕಾಪಾಡಪ್ಪ ಅಂತೇಳಿ ಮುಕ್ಕೊಂಡು ಆರಾಮಾಗಿ ಬರೋಣ, ಸರಿನಾ? ಲೇ ಪುಟ್ಟಿ, ನೀನ್ ಯಾವಾಗ ಬಂದೆ ಕಾರ್ ಎತ್ಕೊಂಡೆ? ಇವಳು ಯಾವಾಗ ಕಾರ್ ಎತ್ಕೊಂಡ್ಲು? ಓ ನಾನು ಕಾರ್ ಒಳಗಡೆ ಕೂತಿದ್ನಲ್ಲ, ಅವಾಗ ಬಂದು ಕೂತ್ಕೊಂಡಲ್ಲ, ನಿನ್ ಮತ್ತೆ ಎದ್ದೋಗೇ ಇಲ್ವಾ? ಇವಳು ಮನೆ ಕಂಡಿದ್ದು ನಿಮಗ್ ಗೊತ್ತಾ? ಕಣ್ಣ ಮುಚ್ಚೆಗೆ ಆಟ ಆಡ್ತಾ ಇದೀವಿ, ನಾನು ಕಾರ್ ಒಳಗಡೆ ಮಡ್ಕತ್ತೀನಿ ಅಂತ ಅಂದ್ಲು. ಸರಿ ಮಾಡ್ಕೊಳಮ್ಮ ಅಂತ ಅಂದೆ ಅಷ್ಟೇನೆ. ಆಮೇಲೆ ನನ್ನ ಪಾಡಿಗೆ ನಾನು ಲಾಕ್ ಮಾಡ್ಕೊಂಡು ಹಂಗೆ ಹೊರಟೋದೆ, ಮರ್ತೋಗ್ಬಿಟ್ಟೆ. ಫೋನಾಗ ಏನೋ ಬಿಸಿ ಇದ್ದೆ. ಅಯ್ಯೋ ನಿನ್ನ, ಈಗ ಪೊದ್ದಕ್ಕ ಎಲ್ಲ ಕಡೆ ಹುಡುಕ್ತಾ ಇರ್ತಾರೇನೋ ಇವಳನ್ನ. ಹೋಗಿ ಫೋನ್ ಮಾಡ್ಬಿಟ್ಟು ಹೇಳು, ಹಿಂಗ್ ನಮ್ ಜೊತೆನೆ ಗೊರವನಹಳ್ಳಿಗೆ ಬತ್ತಾವಳೆ ಅಂತ. ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ದೆ, ಯಾಕೋ ಬೇಜಾರಾಗ್ತಾ ಇತ್ತಲ್ಲ, ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯ ನೀನ್ ಬಂದಲ್ಲ ಪುಟ್ಟಿ, ಇನ್ನು ಬೇಜಾರೇ ಇಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಬಿಡು. ಪುಟ್ಟಿ ಎಲ್ಲಿ ಸಿಕ್ರಲ್ಲಿ ಮಲಿಕ ಬಿಟ್ರೆ ಹೆಂಗೆ? ಎಲ್ಲಂದ್ರಲ್ಲೇ ಮಲ್ಕಂತೀಯ ನೀನು? ನಿಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಹಲೋ ಪೊದ್ದಕ್ಕ, ನಿನ್ ಮಗಳು ನಮ್ ಜೊತೆ ಬಂದ್ಬಿಟ್ಟವಳು ಗೊರವನಹಳ್ಳಿಗೆ. ಏನೋ ಆಟ ಆಡ್ತಾ. ನಾವು ಕರ್ಕೊಂಬರ್ಲಿಲ್ಲ ಕಣಮ್ಮ. ನನ್ನನ್ನು ಯಾಕೆ ಬೈತಿದ್ಯಾ? ನಾನು ಕರ್ಕೊಂಬರ್ಲಿಲ್ಲ, ಅವಳೇನೋ ಆಟ ಆಡ್ತಿದ್ಲಂತೆ. ಹಂಗೆ ನೀನು ಕಾರ ಕುಂತ್ಕೊಬಿಟ್ಟವಳೆ, ನೋಡಿಲ್ಲ ನಾವು. ಹಂಗೆ ಕಾರ್ ಎತ್ಕೊಂಡು ಹಂಗೆ ಬಂದ್ಬಿಟ್ಟಿದೀವಿ. ಮನಿಕಬಿಟ್ಟವಳು ಕಾರಾಗೆ. ನೀನು ಕೆಳಗಡೆ ಸೀಟ್ ಮೇಲೆ ಮನೆ ಕಂಡಿದ್ರೆ ಗೊತ್ತಾಗೋದು. ಕೆಳಗಡೆ ಮನಿಕಬಿಟ್ಟವಳೆ, ಅದಕ್ಕೆ ಗೊತ್ತಿಲ್ಲ. ಇಲ್ಲ ಬಂದ್ಬಿಡ್ತೀವಿ ಹೇಳಕ್ಕ, ಇನ್ನೊಂದೇ 1 ಗಂಟೆ 2 ಗಂಟೆ ಅಷ್ಟೇನೆ ಬಂದ್ಬಿಡ್ತೀವಿ. ಎಷ್ಟೊತ್ತಿನ ಪೂಜೆ ಮಾಡಿಸ್ಕೊಂಡು ಹಂಗೆ ಬರೋದು ಅಷ್ಟೇನೆ. ಸರಿ ಅಕ್ಕ, ಅದಕ್ಕೆ ಗಾಬರಿ ಆಯ್ತ್ಯಾ ಹುಡುಕ್ತಿದ್ಯಾ ಅಂತ ಹೇಳ್ಬಿಟ್ಟು ಮಾಡಿದೆ. ಸರಿ ಹೇಳಕ್ಕ. ಮಾಮ್ ನೋಡಿ ನೀನ್ ನೆನೆಸ್ಕೊಂಡು ಇಲ್ಲ ನಿನ್ನ. ನಮ್ಮ ಅಮ್ಮಂಗೆ ಹೇಳಿದ್ದೆ ಅಜ್ಜಿತಾಗ ಹೋಯ್ತೀನಿ ಅಂತ. ನನ್ ಕಿತ್ತ ಏನಾರ ಹಿಂಗ್ ಮಾಡು. ಏನಿಲ್ಲ, ಯಾರನ್ನ ಕಾರಾಗ ಮನಿಕಬಿಡು, ಕಿಡ್ನಾಪ್ ಮಾಡ್ಕೊಂಡು ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ ಕಾರಾಗ ಮನಿಕೊಂಡಿದ್ದಕ್ಕೆ ಸೊರ ಆಯ್ತು, ಬೇರೆ ಕಾರಾಗ ಮನಿಕೊಂಡಿದ್ರೆ ಅಷ್ಟೇ ಪುಟ್ಟಿ ಕಿಡ್ನಾಪ್ ಆಗಿರೋಳು. ಏನಿಲ್ಲ, ನನ್ನ ಫ್ರೆಂಡ್ ಅವನೇ ಪುಟಾಣಿ, ಅವನ್ ಬಂದು ಕಾಪಾಡ್ತಾನೆ ನನ್ನ. ನೀನೇ ಪುಟಾಣಿ ಬಟಾಣಿ, ನಿನಗ್ ಬೇರೆ ಪುಟಾಣಿ ಬೇರೆ ಬತ್ತಾನ ಕಾಪಾಡಕ್ಕೆ? ಅವನ್ ವೆರಿ 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 ಸ್ಟ್ರಾಂಗ್. ಸರಿ ಬಿಡು, ಏನೋ ನಿನ್ಗೂ ದೇವ್ರ ದರ್ಶನ ಮಾಡ್ಬೇಕು ಅಂತ ಭಾಗ್ಯ ಇತ್ತು ಏನೋ, ಅದಕ್ಕೆ ದೇವ್ರು ನಿನ್ನೂ ಕರ್ಸ್ಕೊಂಡ್ಬಿಟ್ಟವನೆ. ಈಗ ಇನ್ನೇನು ಸಿಕ್ತು ಗೊರವನಹಳ್ಳಿ, ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೇನೆ ಡ್ಯಾಮ್ ಐತೆ, ಡ್ಯಾಮ್ ಎಲ್ಲ ನೋಡ್ಕೊಂಡು ಬರ್ಬೇಕು. ಹ್ಞೂನ್ರಿ, ಬಹಳ ದಿನ ಆಯ್ತು ನೋಡಿ, ನಾನು ನೋಡ್ಬೇಕು ಡ್ಯಾಮ್ನ, ತೀತಾ ಡ್ಯಾಮ್ನ. ಏನ್ ಜನ ಇಷ್ಟೊಂದ್ ಜನ ಅವರಲ್ಲ, ಇವತ್ತೇನಂತ ವಿಶೇಷ? ಏನಪ್ಪ, ಜನ ಅದೇ ಶನಿವಾರ ಭಾನುವಾರ ರಜಾ ಇರ್ತದಲ್ಲ, ಜನ ಅದಕ್ಕೆ ಜಾಸ್ತಿನೇನಿಯ. ತುಂಬಾ ಜನ ಇದ್ದಾರೆ. ಏ ಪುಟ್ಟಿ, ಕಳೆದೋಗ್ತೀಯಾ ಆಮೇಲೆ ಅಷ್ಟೇನೆ, ನಾವು ಸಿಗಲ್ಲ, ಏನ್ ಮಾಡ್ತೀಯಾ? ನಿನಗೆ ಉತ್ತರ ಕೊಡಕ್ ಆಗ್ತೈತಾ? ನಡಿ ನಡಿ, ಹುಷಾರಾಗಿ ನಡಿಬೇಕು ನೀನು. ಹುಷಾರಾಗಿ ಹೋಗ್ತೀನಿ. ನಿಮ್ಮಮ್ಮ ಏನೋ ಹೇಳಿತ್ತಲ್ಲ, ಮೊಡ್ಲಕ್ಕಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೊಡ್ಲಕ್ಕಿ ಸಾಮಾನೆಲ್ಲ ತಗೊಂಡ? ಪೂಜೆ ಸಾಮಾನಾಗೇನೆ ಎಲ್ಲ ಹೇಳಿದ್ನಲ್ಲ, ಮೊಡ್ಲಕ್ಕಿದು ಹಾಕೋರಂತೆ, ಅದನ್ನೇ ಕೊಟ್ಬಿಟ್ರೆ ಎಲ್ಲ ಹಂಗೆ ಪೂಜೆ ಮಾಡ್ಕೊಡ್ತಾರೆ. ಹೇಳ್ರಿ, ಏನ್ ತೊಂದ್ರೆ ಇಲ್ಲ. ಸರಿ ಸರಿ. ಹಬ್ಬ, ಏನ್ ಜನ ಕ್ಯೂ ನಿಂತ್ಕೊಂಡು ಸಾಕಾಯ್ತು. ಭಾನುವಾರ ಶನಿವಾರ ಅಂದ್ರೆ ಹಂಗೆ ಬಿಡಿ, ಜನನೇನೆ. ಇದು ಮುಗಿಸ್ಕೊಂಡು ಹಂಗೇನೆ ಡ್ಯಾಮ್ ನೋಡಕ್ ಹೋಗ್ಬೇಕು. ಅಮ್ಮ ನನಗೂ ತೋರಿಸಿತ್ತು ಡ್ಯಾಮ್ನ, ಸಂದಕೈತೆ ಡ್ಯಾಮ್. ಹೋಗೋಣ ಹೇಳಿ ಇವಾಗ, ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಾರೊಳಗಡೆ ಇಕ್ಬಿಟ್ಟು ಇವನ್ನೆಲ್ಲಾನು ನಿಧಾನಕ್ಕೆ ಹೋಗೋಣ, ಸರಿನಾ? ಹಂಗೆ ಪ್ರಸಾದನೂ ಕೊಡ್ತಾರೆ, ತಿನ್ಕೊಂಡು ಹೋಗೋಣ. ಆಯ್ತು. ಓಹೋ ಪರವಾಗಿಲ್ಲ, ಡ್ಯಾಮ್ ನೋಡು ತುಂಬಿಟ್ಟೈತೆ.
ಹ್ಞೂ ನೋಡ್ರಿ ಎಷ್ಟೊಂದು ಡ್ಯಾಮ್ ತುಂಬಿಟ್ಟೈತೆ. ಅಯ್ಯೋ ಸೊರಿಯಾಗಿ ಬಿತ್ತಲ್ಲ ಈ ದಾಬಸ್ಪೇಟೆ ಅಲ್ಲಿ ಇಲ್ಲಿ ಎಲ್ಲ ಸೊರಿಯಾಗಿ ಮಳೆ ಬಿತ್ತಂತೆ. ಅದಕ್ಕೆ ನೆನೆಯ ಆನೆ ತುಂಬಿಟ್ಟೈತೆ. ಕೋಡಿ ಬೀಳಂಗೈತೆ ನೋಡ್ರಿ ಆಗ್ಲೇನೆ ಡ್ಯಾಮು. ಓ ಜಾಸ್ತಿನೇ ತುಂಬೈತೆ ಅಂತ ಅನ್ನಿಸ್ತೈತಪ್ಪ ನನ್ಗಂತೂ. ಪುಟಿ ಕಾಣಿಸ್ತಾಯ್ತಾ ನಿನ್ಗೆ? ಕಾಣಿಸ್ತೈತ್ ನಂಗೆ. ಸಂದಕೈತೆ, ಎಷ್ಟು ಸಂದಕೈತೆ ನೋಡ್ ನೀರೆಲ್ಲ. ನನಗೆ ಅಮ್ಮನು ಕರ್ಕೊಂಬಿಟ್ಟು ಬಂದಿತ್ತು ನನ್ನ ಓದ್ಕಿತ. ಅವಾಗ ಅಮ್ಮ ಹತ್ರಕ್ಕೂ ಬಿಡ್ಲಿಲ್ಲ, ನನ್ನ ಕೈ ಹಿಡ್ಕೊಂಡು ದೂರದಿಂದ ತೋರಿಸ್ತು. ಇವತ್ತೇ ಇಲ್ಲಿ ಗಂಟ ಬಂದ್ಬಿಟ್ಟು ನೋಡ್ತಿರೋದು. ಅಣ್ಣ ಸಂದಕೈತೆ ರೀ. ನಿಮ್ಮ ಜೊತೆ ಎಲ್ಲನ ಬರಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗೂ ಅನ್ಕೋತಾ ಇದ್ದೆ ನಾನಂತೂ. ಆದರೆ ಏನೋ ನನ್ನ ಹಣೆ ಬರಹ ಸರಿ ಇತ್ತು ಸರಿ ಇರಲಿಲ್ವೋ, ನಿಮ್ಮ ಜೊತೆ ಹೋಗೋಕ್ಕಂತೂ ಆಗಿರಲಿಲ್ಲ. ಸದ್ಯ ಇವತ್ತು ಗೊರವನಹಳ್ಳಿಗೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮನ್ಸಿಗೊಂಥರ ಸಮಾಧಾನ ತೃಪ್ತಿ ಆಯ್ತಾಯ್ತು ನೋಡಿ. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮೊದಲು ನಮ್ಮ ಮನ್ಸು ನಾವು ಕರೆಕ್ಟಾಗಿ ಇಟ್ಕೋಬೇಕು. ಏನೋ ಅನ್ಕೊಳ್ದಿದ್ದಂಗೆ ಹೋದ್ರೆ ಎಲ್ಲ ಸರಿನೇ ಹೋಗ್ತದೆ. ಮನ್ಸು ತುಂಬ ದುರಂಕಾರ ಅಹಂಕಾರ ಎಲ್ಲ ಇಟ್ಕೊಂಡ್ರೆ ಒಳ್ಳೇದಾಗು ಅಂದರೆ ಎಲ್ಲಿ ಒಳ್ಳೇದಾಗ್ತದೆ ಹೇಳು. ಈಗ ನೀನು ಎಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತೈತೆ ಜೀವನ. ಈಗ ಅರ್ಧ ಬಿಟ್ಟಿದ್ಯಾ, ಇನ್ನೊಂದು ಅರ್ಧ ಬಿಡು, ಎಲ್ಲ ಒಳ್ಳೇದಾಗ್ತೈತೆ. ಇನ್ನೂ ನಾವು ಬೆಂಗ್ಳೂರಿಗೆ ಹೋದ್ಮೇಲೆ ಅಲ್ಲೂ ತುಂಬಾ ಕಷ್ಟ ಇದೆ, ಅದನ್ನು ನೋಡ್ಬೇಕಲ್ವಾ. ಇಷ್ಟಕ್ಕೆ ಮುಗಿಸ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಕಷ್ಟನಾ? ಏನಂತ ಕಷ್ಟ? ಏನೇ ಆಗಲಿ ಸಣ್ಣ ಪುಟ್ಟ ಕಷ್ಟನೂ ಕಷ್ಟನೇ ಅಲ್ವಾ. ಎಷ್ಟೊಂದು ಕಷ್ಟಗಳು ಬಂದರೆ ಅದನ್ನೆಲ್ಲನೂ ನೋಡ್ಕೋಬೇಕಲ್ವ ನಾವೇನೇ. ನೀವು ಸರಿಯಾಗಿ ಹೇಳಿದ್ರಿ. ನಾನು ಬದಲಾಗ್ತಾ ಇದ್ದೀನಿ ರೀ. ಮೊದಲು ಥರ ದುರಂಕಾರ ಏನೂ ಇಲ್ಲ. ಮಾವಯ್ಯನ ಹತ್ರ ನಾನು ಮಾತಾಡಿದೆ, ಚೆನ್ನಾಗೇ ಮಾತಾಡಿದ್ರು ಮಾವಯ್ಯ. ನಂಗೆ ಈಗ ನನ್ನ ತಪ್ಪಿನ ಅರಿವಾಗ್ಬಿಟ್ಟೈತ್ರಿ ನನಗೂ. ಅಣ್ಣ ಅಣ್ಣ ಮೀನು 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 ಮೀನು. ಓ ಮೀನುಗಳು ಬೇರೆ ಅವೇ. ಅಣ್ಣ ಈಜಾಡ್ಸು ನನ್ನ, ನಾನು ಹಿಂಗ್ ಈಜಾಡ್ಬಿಡ್ತೀನಿ ನಾನು. ನೀರೆಲ್ಲ ಈಜಾಡಕ್ ಹೋಗ್ಬಾರ್ದಮ್ಮ, ತುಂಬಾ ಆಳ ಇರ್ತವೆ ನೀರು. ಬಿದ್ಬಿಟ್ರೆ ನಮ್ಮನ್ನು ಕೊಚ್ಕೊಂಡು ತಗೊಂಡೋಗ್ಬಿಡ್ತದೆ ಅಷ್ಟೇನೆ. ಆಗಲ್ಲ, ಸುಮ್ನಿರು. ಬಾ ಮುಂದಕ್ಕೆ ಹೋಗನ್ ಬಾ. ನೋಡೆಲ್ಲ ತೊಂತಿ ಬೇಲಿನೇ ಹಾಕ್ಬಿಟ್ಟವ್ರಿ, ಯಾರಣ ಕೈ ಕಾಲು ಜಾರ್ಬಿಟ್ಟು ನೀರು ಬಿದ್ಬಿಡ್ತಾರೆ ಅಂತ. ಹ್ಞೂನ್ರಿ, ನಾವು ಬಂದಾಗೆಲ್ಲನೂ ಅಷ್ಟೇ ನೀರೇನು ಜಾಸ್ತಿ ಇರ್ತಾ ಇರಲಿಲ್ಲ. ಈ ಸಲ ನೋಡಿ ತುಂಬಿ ನಿಂತ್ಬಿಟ್ಟೈತೆ ತೀತಾ ಡ್ಯಾಮ್ ಅಂತೂ. ಅಮ್ಮ ಕರ್ಕ ಬಂದಾಗೂ ಇಷ್ಟೊಂದಿರ್ಲಿಲ್ಲ, ಇವಾಗ ಆನೆ ನೀರಿರೋದು. ಅಲ್ಲೋಡು ಪುಟಿ, ಅಲ್ಲೋಡು ಆ ಹೋಗ್ತಾ ಇತ್ತು ನೋಡಲ್ಲಿ ಮುಂದೆ. ಹಾವಾ? ಇಲ್ಲಿ ಎಲ್ಲಿ? ಅಲ್ಲಿ ನೋಡು, ಅಲ್ಲಿ ಬೇಲಿ ಐತಲ್ಲ, ಬೇಲಿ ಪಕ್ಕ ನೋಡು ಹೆಂಗ್ ಹೋಗ್ತಾ ಐತೆ ಹಾವು. ಅಲ್ವೇನ್ರಿ, ಹಾವುಗಳೆಲ್ಲ ಇರ್ತವೇನು? ಹಾ, ನೀರಾವು ಅದು ಇದು ಎಲ್ಲ ಇರ್ತಾವಲ್ಲ. ಅಣ್ಣ ಹೊಟ್ಟೆ ಹಸಿತೈತೆ, ಚುರುಮುರಿ ಮಾಡ್ತಾವ್ರಲ್ಲ, ನಂಗೆ ಚುರುಮುರಿ ಏನಾರ ಕೊಡ್ಸು ಬಾಣ. ಪುಟಿ, ಈಗ ತಾನೇ ಸೌತೆಕಾಯಿ ಎಲ್ಲ ತಿಂದಲ್ಲ, ಮತ್ತೆ ಹೊಟ್ಟೆ ಅಷ್ಟು ಶುರುವಾಯ್ತಾ? ಅಮ್ಮವಳನ್ನ ಅದಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಯಾವಾಗೂ ತಿನ್ನೋದು 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 ಅಂತ ಹೊಡ್ಕೊಂತಿರ್ತಾಳೆ ಅಂತಾನೆ ಎಲ್ಲಿಗೂ ಕರ್ಕೊಂಡು ಹೋಗಿದಂಗೆ ಮನೆಗೆ ಇರ್ಸಿರ್ತೈತೆ. ಎಲ್ಲಿಲ್ಲ ಸುಳ್ಳು. ನಾನೇನ್ ಜಾಸ್ತಿ ಕೇಳಲ್ಲ, ಇಷ್ಟೇ ಕೇಳ್ತೀನಿ ಅಷ್ಟೇನೆ ಅಣ್ಣ. ಅಯ್ಯೋ ಬಾಬಾ, ಏನ್ ಬೇಕೋ ತಿನ್ನಿವಂತೆ ಬಾ. ಊಟಕ್ಕೆ ಹೋಗ್ಬಿಡೋಣ ಒಂದೇ ಸಲ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆಯ್ತು. ಪ್ರಸಾದ ಟೈಮ್ ಅಂತೂ ಐತೋ, ಇನ್ನು ಲೇಟ್ ಆಗಿ ಏನಾದ್ರು ಊಟ ಏನಾದ್ರು ಆಗ್ತಾರೋ ಏನೋ. ಅಮ್ಮನೂ ಅಪ್ಪ ಎಲ್ಲ ಹೋಗ್ತೀನಿ, ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅರ್ಜೆಂಟಾಗಿ ಬರ್ರಿ ಹೋಗ್ಬಿಟ್ಟು ಅಂತ. ಈಗ ನಾವು ಇಲ್ಲೇ ಪ್ರಸಾದ ತಿನ್ಕೊಬಿಟ್ಟು ನೋಡಿ, ಇಲ್ಲ ಯಾವ್ದಾನ ಹೋಟ್ಲಾಗ ಒಂಚೂರು ಊಟ ಗಿಟ ಮಾಡ್ಕೊಂಬಿಟ್ಟು ಹೊರಟ್ಬಿಡೋಣ. ನಮ್ಮ ಅಮ್ಮವ್ರು ಇರಲ್ವಂತೆ, ಹೊರಟ್ಬಿಟ್ಟಿರ್ತಾರಂತೆ. ಬೀಗ ಅಲ್ಲಿ ಇಟ್ಟಿರ್ತೀನಿ ನೋಡ್ರಿ ಅಂತ ಹೇಳ್ತು. ಹೌದಾ? ಅಲ್ಲ ಹೇಳಿದ್ರೆ ನಾನು ಡ್ರಾಪ್ ಮಾಡ್ತಾ ಇದ್ನಲ್ವಾ ಕಾರಾಗೆ. ಹ್ಞೂನಲ್ವಾ? ಅಯ್ಯೋ ಪಾಪ, ಅವ್ರಿಗೆ ಅಭ್ಯಾಸ ಇಲ್ವಲ್ಲ, ಹಂಗೆ ತಾಗೆ ಬಸ್ ಹತ್ಕೊಂಡೇನೆ ಅಪ್ಪ ಅಮ್ಮ ಇಬ್ರು ಹೊಂಟೋಗ್ಬಿಡ್ತೀನಿ ಅಂತ ಹೇಳಿದ್ರು. ಬಿಡ್ರಿ, ಬಸ್ಸಾಗೆ ಹೋಗ್ತಾರೆ, ಇನ್ನೇನು ಮಾಡೋಕ್ಕಾಗತ್ತೆ. ಮೊದಲೇ ಗೊತ್ತಿದ್ರೆ ನಾನು ಹೇಳ್ತಿದ್ದೆ, ನಾನು ಮರ್ತೋಗ್ಬಿಟ್ಟೆ, ಹೇಳ್ಬೋದಿತ್ತಿಲ್ಲ ಅಂದಿದ್ರೆ. ಅಣ್ಣ ಊಟ, ಅಣ್ಣ ಹೊಟ್ಟೆ ಹಸಿತೈತೆ. ಬರಮ್ಮ ಬರ್ರಿ ಫಸ್ಟ್ ಬರ್ರಿ, ನಮ್ಮ ಪುಟ್ಟಿಗೆ ಜಾಸ್ತಿ ಹೊಟ್ಟೆ ಹಸಿತಾಯ್ತು ಇವಾಗ. ಬರ್ರಿ ಬರ್ರಿ ಬೇಗ. ಹುಷಾರು, ನಡಿ ಆಲೋಚು ಬೇಗ. ನಾನು ನನ್ನ ಗಂಡ ಅಚ್ಚು ಮಹಾಗಿನ್ನ ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀವಲ್ವಾ? ಇನ್ನೂ ಚೆನ್ನಾಗಿರ್ಬೇಕು. ಅವ್ರ ಮುಂದೆ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು ನಾನಂತೂ. ಅವತ್ತು ಏನಂದ್ಲು ಅವಳು ಮಹಾ, ಅವಳು ಸಮ ಅವಳು ಅಚ್ಚು ಇದ್ದಂಗೆ ಇರೋಕ್ಕಾಗೋದೇ ಇಲ್ಲ ಅಂತ ಹೇಳಿದಲ್ವ. ಇವತ್ತು ನಾನು ನನ್ನ ಗಂಡ ಇದ್ದಷ್ಟು ಅವ್ರ ಕೈಲಿ ಇರೋಕ್ಕಾಗಲ್ಲ ಬಿಡು.